ದೇಶಾದ್ಯಂತ 500ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೋಲಾಹಲವೇ ಎಬ್ಬಿದೆ. ನೂಕುನುಗ್ಗಲಾಗ್ತಾ ಇದೆ. ಇಂಡಿಗೋ ವಿಮಾನಗಳ ಏಕಾಏಕಿ ಕ್ಯಾನ್ಸಲ್ನಿಂದ ಪರದಾಟವನ್ನು ನಡೆಸ್ತಿದ್ದಾರೆ ಪ್ರಯಾಣಿಕರು. 4ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರಯಾಣಿಕರ ಪರದಾಟ. ರೈಲ್ವೆ ಸ್ಟೇಷನ್ಗಿಂತಲೂ ಕಡಿಯಾಗಿ ಹೋಗಿದೆ ಏರ್ಪೋರ್ಟ್ನ ಟರ್ಮಿನಲ್. ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ ಜನರು. ಎಲ್ಲೆಂದರಲ್ಲಿ ನಿದ್ದೆಗೆ ಜಾರುತ್ತಿದ್ದಾರೆ. ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರಿಂದ ಭಜನೆ ಕೂಡ ಮಾಡಲಾಗಿದೆ. ಹೊರಗೆ ಬರಲಾಗದೆ, ಒಳಗೂ ಇರಲಾರದೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಂಡಿಗೋ ಸಿಬ್ಬಂದಿ ಪ್ರಯಾಣಿಕರಿಂದ ತೀವ್ರ ತರಾಟೆ ಕೂಡ ತೆಗೆದುಕೊಳ್ಳಲಾಗಿದೆ. मेरे बेटी का ब्लड आ रहा है नीचे से. तुम्हारे जैसा लड़की है वो. मैम ये जो कैसे हो सकता है कि 5 बजे का फ्लाइट पे हम लोग मुझे प्यार चाहिए अभी. मेरा बेटी को प्यार चाहिए. दे दो प्यार दे दो. 5 बजे से इधर है. 5 बजे से पानी नहीं दे रहा, खाना नहीं दे रहा, याद नहीं मिल रहा. इधर है अरेंज, इधर है नीचे सो रहा है मेरा बेटी. ಇದು ನೀವು ಗಮನಿಸ್ತಾ ಇರುವಂತದ್ದು ಏರ್ಪೋರ್ಟ್ನ ಒಳಭಾಗದ ದೃಶ್ಯಗಳಿದು. ಭಜನೆಯಲ್ಲಿ ನಿರತರಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಜನರು ಕೂತು ಈಗಾಗಲೇ ಭಜನೆಯನ್ನು ಮಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯವಾದಂಥ ಬೆನ್ನಲ್ಲೇ 4ನೇ ದಿನಕ್ಕೆ ಪರದಾಟ ಕಾಲಿಟ್ಟಿದೆ. ಈಗ ಭಜನೆಗೆ ಮುಂದಾಗಿದ್ದಾರೆ ಅಲ್ಲಿರುವಂತಹ ಪ್ರಯಾಣಿಕರು. ಆ್ಯಕ್ಚುಲಿ ನಾನು ಡೆಹ್ರಾಡೂನ್ ಹೋಗಬೇಕಾಗಿತ್ತು. ನನ್ನ ಫ್ಲೈಟ್ ಬಂದುಬಿಟ್ಟು ಹೈದರಾಬಾದಿಂದ ಡೆಹ್ರಾಡೂನ್ ಇತ್ತು. ಇವತ್ತು ನನಗೆ ತುಂಬ ಕಷ್ಟದಿಂದ 1 ತಿಂಗಳ ಸ್ಟ್ರಗಲ್ ಮಾಡಿ CM ಜೊತೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು 3 ಗಂಟೆಗೆ. ಸೊ ನನ್ನ ಲ್ಯಾಂಡಿಂಗ್ ಬಂದುಬಿಟ್ಟು 11:30ಗೆ ಡೆಹ್ರಾಡೂನ್ ಇತ್ತು. 12 ಗಂಟೆಯಿಂದ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಕೌಂಟ್ರಲ್ಲಿ ಸಿಕ್ತು ಮಾತಾಡಲಿಕ್ಕೆ ಅವಕಾಶ. ಅಲ್ಲಿ ಚೆಕ್ ಮಾಡಿದ್ರೆ 2 o'clock ಅಟ್ಲೀಸ್ಟ್ ಲ್ಯಾಂಡ್ ಆಗೋಕ್ಕೆ ಡೆಹ್ರಾಡೂನ್ಗೆ ಯಾವುದು ಫ್ಲೈಟ್ ಇಲ್ಲ ಅಂದ್ಬಿಟ್ಟು ಮುಖದ ಮೇಲೆ ಹೇಳಿಬಿಟ್ರು. ಅಟ್ಲೀಸ್ಟ್ ಟೆಕ್ನಿಕಲ್ ಎರರ್ಸ್ ಆಗುತ್ತೆ, ಅದು ಚೆಕ್ ಮಾಡಿದ್ರೆ ಏನು ಸಿಲ್ಲಿ ರೀಸನ್ ಏನಂದರೆ ಸ್ಟಾಫಿಂಗ್ಗೆ ರೋಸ್ಟರ್ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮೇಲ್ಸ್ ಮಾಡೋಕ್ಕೆ ಆಗಿದೆ ಅಂದ್ಬಿಟ್ಟು ಆ ಕಾರಣದಿಂದ ಇಷ್ಟು ದೊಡ್ಡ ಲೆವೆಲಲ್ಲಿ ಜನರಿಗೆ ತೊಂದರೆ ಆಗಿದೆ. ಅಟ್ಲೀಸ್ಟ್ ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಯಾರು ಒಬ್ಬರು ಬಂದು ಒಂದು ಸ್ವಲ್ಪ ನೀರು ಬಾಟ್ಲ್ ಅಟ್ಲೀಸ್ಟ್ ಸರ್ವ್ ಮಾಡಲಿಕ್ಕೆ ಹ್ಯುಮ್ಯಾನಿಟಿ ಇಲ್ಲ. ಆ್ಯಕ್ಚುಲಿ ಮೈಸೂರಿಂದ ದಾದರ್ಗೆ ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಚೈತ್ಯ ಭೂಮಿಗೆ ನಾವು ಹೋಗ್ತಾ ಇದ್ದೀವಿ. ನಾವೊಂದು 20 ಜನ ಏರ್ ಇಂಡಿಯಾಗೆ ಬುಕ್ ಮಾಡಿದ್ದೀವಿ. ಸೊ ನಮಗೆ ಮೆಸೇಜ್ ಬರ್ತದೆ 3 ಗಂಟೆ ರಾತ್ರಿಗೆ ನಿಮಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತೇಳಿ. ನಾವು ಮೈಸೂರಿಂದ ನಾವು ಬೆಂಗಳೂರು ಬಂದಿದ್ದೀವಿ. ಮೆಸೇಜ್ ಬಂದು ಇವಾಗ ನಾವು ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ವಿ. ನಮಗೆ ಯಾವುದೇ ಥರ ಮಾಹಿತಿಗಳು ಕೊಡ್ತಾ ಇಲ್ಲ. ಸೊ ನಮಗೆ ನೆಕ್ಸ್ಟ್ ಫ್ಲೈಟ್ ಇದೆ ಇಲ್ಲೋ ಅಂತ ಮಾಹಿತಿನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಈಗ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಲ್ಲಿಂದ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಯಾವುದು ನಮಗೆ ರೆಸ್ಪಾನ್ಸ್ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ಸೊ ನಾವು ಹೋಗ್ತಾ ಇರೋ ಕೆಲಸಕ್ಕೆ ನಾವು ಹೋಗ್ತಾ ಇರೋದು ಏನಕ್ಕೆ ಟ್ರೈನಲ್ಲಿ ಹೋಗೋದಾಯಿತು, ಬಸ್ಸಲ್ಲಿ ಹೋಗೋಕ್ಕಾಯ್ತು. ಬಟ್ ಟೈಮ್ ನಾವು ಇರೋದ್ರಿಂದ ಇದ್ರಲ್ಲಿ ಹೋಗೋದ್ರಿಂದ ಹೆಲ್ಪ್ ಆಗುತ್ತೆ, ಟೈಮ್ ಸಿಗುತ್ತೆ ಅಂತೇಳಿ ಬಂದ್ವಿ. ಬಟ್ ಅದು